ಹಸಿರಿಗಾಗಿ ಸೈಕಲ್ ಬಳಸಿ ಸುಲಭ ಸಂಚಾರಕ್ಕಾಗಿ ಸೈಕಲ್ ತುಳಿಯಿರಿ. ಇಂದು ಸೈಕಲ್ ತುಳಿದರೆ ನಾಳೆ ಉತ್ತಮ ಆರೋಗ್ಯ ಎಂಬ ಘೋಷವಾಕ್ಯದಿಂದ ಟೂರ್ ಆಫ್ ಕರ್ನಾಟಕ ಬಳಗ ಸೈಕಲ್ ಜಾಥಾ ಮೂಲಕ ಪರಿಸರ ಕಾಳಜಿಯನ್ನು ಮೆರೆಯುತ್ತಿದೆ. ಕರ್ನಾಟಕದ ಮೂಲೆ ಮೂಲೆ ಸೈಕಲ್ ಅನ್ನು ತುಳಿಯುತ್ತಾ ಶಿರಸಿಗೆ ಬಂದಂತಹ ಟೂರ್ ಆಫ್ ಕರ್ನಾಟಕ ಬಳಗದ ಮುಖ್ಯಸ್ಥ ಚೇತನ್ ಅವರು ವಿಶ್ವಂಬರ ಟಿವಿ ಜೊತೆಗೆ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಸೈಕಲ್ ಟೂರ್ ನಾವು 2015 ಶುರು ಮಾಡಿದ್ದು. ಏನಂದರೆ ಕರ್ನಾಟಕ ತುಂಬ ಸುಂದರವಾಗಿದೆ, ಅದನ್ನು ನಾವು ಎಲ್ಲರಿಗೂ ತೋರಿಸ್ಬೇಕು ಅನ್ನೋದಷ್ಟೇ. ಸೊ ಹೀಗೆ ಪ್ರತಿ ವರ್ಷ ಮಾಡ್ಕೊಂಬಂದಿದ್ದೀವಿ. ಇದು 10ನೇ ವರ್ಷ. ಸೊ 15-16 ಜನ ಇದ್ದಿದ್ದು ಫಸ್ಟ್ ಎಡಿಷನಲ್ಲಿ. ಇವಾಗ 200 ಜನ ಇದ್ದಾರೆ. ಅಂದರೆ 200 ಜನ ನಮಗೆ ಜಾಸ್ತಿಯಾಗಿ ನಾವು 2 ಬ್ಯಾಚ್ ಮಾಡಬೇಕಾಯ್ತು. ಹೋದ ವಾರ ಒಂದು 100 ಜನದ ಬ್ಯಾಚ್ ಮಾಡಿದ್ವಿ, ಈ ವಾರ ಒಂದು 100 ಜನದ ಬ್ಯಾಚ್ ಮಾಡಿದ್ವಿ. ಸೊ ಬೆಳೀತಾ ಇದೆ ಹೀಗೇ. ಇವಾಗ ಬೇರೆ ಬೇರೆ ಸ್ಟೇಟಿಂದ ಬರ್ತಾರೆ, ಬೇರೆ ಬೇರೆ ದೇಶದಿಂದ ಎಲ್ಲ ಬರ್ತಾರೆ. ಸೊ ಅವ್ರಿಗೆ ನಮ್ಮ ಸುಂದರ ಕರ್ನಾಟಕ ತೋರಿಸ್ಬೇಕು ಅನ್ನೋದೊಂದು ನಮಗೆ ಇರುತ್ತೆ ಅಂತ. ಸೊ ಈ ಜಿಲ್ಲೆಯಿಂದ ಕರ್ನಾಟಕ ಯಾವ ಜಿಲ್ಲೆಗೆ ಹೋಗಿ ಸುಂದರವಾಗಿದೆ. ಸೊ ಪ್ರತಿ ವರ್ಷ ನಾವು ಬೇರೆ ಬೇರೆ ರೂಟ್ಗಳನ್ನ ಆಯ್ಕೆ ಮಾಡ್ತೀವಿ. ಸೊ ಈ ವರ್ಷ ನಾವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ವರ್ಷ ನಮ್ಮದು ಟೂರ್ ಶುರುವಾಗಿದ್ದು ಧರ್ಮಸ್ಥಳದಿಂದ, ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ನಾವು ಬಸ್ಸಲ್ಲಿ ಬಂದುಬಿಟ್ಟು ಅಲ್ಲಿಂದ ಸೈಕ್ಲಿಂಗ್ ಶುರು ಮಾಡಿದ್ದು. ಧರ್ಮಸ್ಥಳದಿಂದ ಉಡುಪಿ ಮೊದಲನೇ ದಿವಸ, 2ನೇ ದಿವಸ ಉಡುಪಿಯಿಂದ ಸಾಗರ, ಹುಲಿಕಲ್ ಘಾಟ್ ಮೇಲೆ ಬಂದ್ವಿ. 3ನೇ ದಿವಸ ಸಾಗರದಿಂದ ಶಿರಸಿ, ನಾಳೆ ಇಲ್ಲಿಂದ ಕಾರವಾರಕ್ಕೆ ಹೋಗಿ ಅಲ್ಲಿ ನಮ್ಮ ಪ್ರವಾಸ ಮುಕ್ತಾಯಗೊಳ್ಳುತ್ತೆ. ಮತ್ತು ಭಾನುವಾರ ಬೆಳಗ್ಗೆ ನಾವು ಬೆಂಗಳೂರಿಗೆ ವಾಪಸ್ಸು ಬಸ್ಸಲ್ಲಿ ಪ್ರಯಾಣ ಮಾಡ್ತೀವಿ. ಸರ್, ಉದ್ದೇಶ ಒಂದು ಪ್ರಕೃತಿ ಜೊತೆ ಪ್ರಕೃತಿನ ಅನುಭವಿಸೋದೊಂದು, ಇನ್ನೊಂದು ಫಿಟ್ನೆಸ್ ಇವಾಗ ಎಲ್ಲರಿಗೂ ತುಂಬ ಮುಖ್ಯವಾದದ್ದು. ಸೊ ಈ ಸೈಕಲ್ ಮಾಡೋದಕ್ಕೆ ಎಲ್ಲರ ಕೈಲೂ ಆಗಲ್ಲ, ಒಂದು ಲೆವೆಲ್ ಆಫ್ ಫಿಟ್ನೆಸ್ ಬೇಕು. ಸೊ ಈ ಥರ ಟೂರ್ಗೆ ಜನ ರಿಜಿಸ್ಟರ್ ಮಾಡಿದಾಗ ರೆಗ್ಯುಲರಾಗಿ ಟ್ರೈನ್ ಮಾಡ್ತಾರೆ, ಅದರಿಂದ ಅವ್ರ ಫಿಟ್ನೆಸ್ ಇಂಪ್ರೂವ್ ಆಗುತ್ತೆ. ಪ್ಲಸ್ ಬೇರೆ ಬೇರೆ ಜಾಗಗಳನ್ನ ನೋಡೋ ಅವಕಾಶ ಸಿಗುತ್ತೆ. ಸೊ ಇದು ಅದರದ ಮುಖ್ಯ ಉದ್ದೇಶ. ನಿಮ್ಮ ಹೆಸರು, ಪೂರ್ತಿ ಹೆಸರು ಬಿಡಿ ಸರ್. ಚೇತನ್ ರಾಮ್. ಹಾಂ ಸರ್. ಟೂರ್ ಆಫ್ ಕರ್ನಾಟಕ ಪ್ರತಿ ವರ್ಷ ನಡೆಯುವಂಥ ಒಂದು ಸೈಕಲ್ ಟೂರು. ಸೊ ಇದರಲ್ಲಿ ಮೇನ್ನಾಗಿ ನಾವು ಮಲೆನಾಡು, ಕರಾವಳಿ, ಕರ್ನಾಟಕದ ವಿವಿಧ ಭಾಗಗಳು ಮತ್ತು ವಿವಿಧ ಜಿಲ್ಲೆಗಳನ್ನು ಸೈಕಲ್ನಲ್ಲಿ ಓಡಾಡಿ ಮತ್ತು ಅದನ್ನು ಅನುಭವಿಸುವಂಥ ಒಂದು ಎಕ್ಸ್ಪೀರಿಯನ್ಸನ್ನು ಮಾಡ್ತೇವೆ. ಇದರಲ್ಲಿ ವಿವಿಧ ರಾಜ್ಯಗಳವರು ಆಮೇಲೆ ಬೇರೆ ದೇಶದವರು ಸಹ ಭಾಗವಹಿಸ್ತಾರೆ. ಅದ್ರ ಜೊತೆಗೆ ಪ್ರತಿ ವರ್ಷದಿಂದ ವರ್ಷಕ್ಕೆ ನಮ್ಮದು ಚಿಕ್ಕದಿನಿಂದ ಸ್ಟಾರ್ಟ್ ಆದಂಥ ಈ ಟೂರು ಇವತ್ತು ಬಹುದೊಡ್ಡ ಮಟ್ಟಿಗೆ ಬೆಳೆದು ಬಂದು ಮುಟ್ಟಿದೆ. ಆಮೇಲೆ ಇದು 10ನೇ ಬಾರಿ ನಡೆಸ್ತಾ ಇರುವಂಥದ್ದು. 2015ರಲ್ಲಿ ಮೊದಲನೇ ಬಾರಿ ಶುರು ಮಾಡಿದ್ವಿ ನಾವು. ಆಮೇಲೆ ಇದು 10ನೇ ಬಾರಿ ನಡೆಯುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ. ಈ ಬಾರಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದಂಥ ಒಂಥರ ಎಡಿಷನ್ ಅಂತ ಹೇಳ್ಬೋದು. ಇದು ನಾವೊಂದು ಫಿಟ್ನೆಸ್ ಹಾಬಿಯಾಗಿ ಶುರು ಮಾಡಿದಂಥದ್ದು ಸೈಕ್ಲಿಂಗಲ್ಲಿದ್ದು, ಒಂದು ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ಅಂತ. ಆಮೇಲೆ ಅದು ಹಾಗೆ ಗ್ರೂಪ್ ಬೆಳೀತು, ಈ ಥರ ಟೂರ್ ಸ್ಟಾರ್ಟ್ ಆಯಿತು. 2012-13 ಆ ಟೈಮಲ್ಲಿ ನಾವು ಶುರು ಮಾಡ್ಕೊಂಡಿದ್ದೆ ಸೈಕ್ಲಿಂಗ್ ಅಂತ. ಆಮೇಲೆ ಈ ಕೇಡೆನ್ಸ್ 90 ಈ ಗ್ರೂಪ್ ಜೊತೆ ಸೇರಿಕೊಂಡಾಗ ಹೀಗೆ ಐಡಿಯಾಗಳು ಡೆವಲಪ್ ಆಗ್ತಾ ಹೋಯಿತು. ನಮ್ಮ ಟೂರ್ ಡೈರೆಕ್ಟರ್ ಚೇತನ್ ಫಸ್ಟ್ ಐಡಿಯಾ ಸ್ಟಾರ್ಟ್ ಮಾಡಿದ್ದು, ಹೀಗೆ ಮಾಡ್ಬೋದು ಅನ್ನೋದು ಅಂತ. ಆಮೇಲೆ ಒಬ್ವಿಯಸ್ಲಿ ಕರ್ನಾಟಕದ ಬಗ್ಗೆ ಆಸಕ್ತಿಗಳು, ಜಾಗ ನೋಡುವಂತಹ ಭಾವನೆ ಮುಂಚಿಂದ ಇದ್ದಿರೋದ್ರಿಂದ ಓಕೆ, ಟೂರ್ ಆಫ್ ಕರ್ನಾಟಕ ಅಂತ ಹೆಸರು ಇಟ್ಕೊಂಡು ಶುರುವಾಯಿತು ಈ ಟೂರು. ಅದೇ ಅವ್ರು ಹೇಳ್ದಂಗೆ 2015 ಆ ಟೈಮಲ್ಲಿ ಶುರು ಮಾಡಿದ್ದು, ಪ್ರತಿ ವರ್ಷ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದೇ ನವಂಬರ್ 25-26 ಈ ಟೈಮಲ್ಲೇ ನಡೆಯೋದು ಜಾಸ್ತಿ. ಇದು ಏನಕ್ಕೆ ಅಂದರೆ ಜಾಸ್ತಿ ಎಲ್ಲ ನಾವು IT ಕೆಲಸ ಮಾಡೋದು ಹೆಚ್ಚು. ಥ್ಯಾಂಕ್ಸ್ ಗಿವಿಂಗ್ ಹಾಲಿಡೇಸ್ ಆ ಟೈಮಲ್ಲಿ ಇರೋದ್ರಿಂದ ರಜೆಗಳು ಸಿಗೋದು ಸ್ವಲ್ಪ ಅನುಕೂಲ ಆಗ್ತದೆ. ಹಾಗೆ ಈ ಟೈಮಲ್ಲಿ ಅಂತ ಮಾಡಿದ್ದು, ಅದು ಪ್ರತಿ ವರ್ಷ ಹಾಗೆ ಗ್ರೋ ಆಗ್ತಾ ಜಾಸ್ತಿ ದೊಡ್ಡದಾಗ್ತಾ ಬರ್ತಾ ಇದೆ. ಅದು ನಮಗೆ ಹೈಯೆಸ್ಟ್ ಖುಷಿ ಕೊಡೋ ವಿಷಯ ಅಂತಂದರೆ, ನಮ್ಮ ಏರಿಯಾಗಳಲ್ಲಿ ನಾವು ಸೈಕಲ್ ಉಟ್ಕೊಂಡು, ನಾವು ಇಲ್ಲೇ ಹುಟ್ಟು ಬೆಳೆದಿದ್ದಕ್ಕೆ ನಾನು ಕುಮಟ ಈ ಏರಿಯಾದಲ್ಲಿ ಬಂದು ಸೈಕಲ್ ಉಟ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗೋದು, ಅದೊಂಥರ ಜಾಸ್ತಿ ಖುಷಿ ಕೊಡುವಂಥ ವಿಷಯ. ಓಕೆ, ಥ್ಯಾಂಕ್ ಯು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.